ಎಲ್ಲರಿಗೂ ಫ್ರೀಯಾಗಿ ಸಿಕ್ಕೋದೇನು, ಇದು ದೊಡ್ಡ ಪ್ರಶ್ನೆ. ರೈತಗೆ ಬೆಂಬಲ ಬೆಲೆ ಸಿಕ್ಕೋದೇನು, ಇದು ದೊಡ್ಡ ಪ್ರಶ್ನೆ. ಎಲ್ಲರಿಗೂ ಉದ್ಯೋಗಗಳು ದೊರೆತಿದೆಯಾ, ಇದು ದೊಡ್ಡ ಪ್ರಶ್ನೆ. ಇವು ಉತ್ತರ ಇಲ್ಲ, ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಮತ್ತು ಇವುಗಳನ್ನೆಲ್ಲ ಸಪೋಸ್ ಏನಾದರೂ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆದ್ರೆ ಇವುಗಳೆಲ್ಲ ಮಾಡ್ತಾರಾ? ಎಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅವರಿಂದ ಸಾಧ್ಯದಾಗ ಈ ಸಿದ್ದರಾಮಯ್ಯರಿಂದ ಯಾಕೆ ಸಾಧ್ಯ ಇಲ್ಲ, ಇದನ್ನು ವಿಚಾರ ಮಾಡಬೇಕಾಗಿದೆ. ಕೇವಲ ಅಧಿಕಾರಕ್ಕಾಗಿ ಹಪಾಪಿ ಮಾಡೋದು ಮತ್ತೇನು ಮಾಡೋದು ಮಾಡಿದರೆ ಇವತ್ತೊಂದು ಪ್ರಬಲವಾಗಿ ಬೆಳೀತು ಅಂತ ರಾಹುಲ್ ಗಾಂಧಿ ಕಾಂಗ್ರೆಸ್ ನಶಿಸಿ ಹೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಯಾವುದೇ ಪಕ್ಷ ಒಂದು ಬೆಳಿಬೇಕಾಗ್ತಂದ್ರೆ ಅದಕ್ಕೆ ಆರ್ಥಿಕ ಬಲ ಬೇಕು, ಅದೇ ಸಿದ್ಧಾಂತಗಳು ಬೇಕು. ಇಲ್ಲುಗಳು ನಮ್ಮ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇನ್ನೂ 500 ಸಲ ಸೋಲ್ತೀನಿ, ಆದರೆ ಹಿಂದೂ ಮುಸ್ಲಿಮರ ದಂಗೆ ಮಾಡಿ ಗೆಲ್ಲುವಂಥ ಮನಸ್ಥಿತಿ ನನಗಿಲ್ಲ ಅನ್ನೋಂಥ ಮಾತನ್ನು ಮಾತಾಡ್ತಾರೆ. ಎಲ್ಲೋ ಒಬ್ಬ ನಿಜದ ನಾಯಕನ ವಿಚಾರಗಳೆಲ್ಲ ಇವು. ಒಬ್ಬ ನಾಯಕ ಬೆಳೀತಾ ಇದ್ದಾನೆ, ಅವ್ರಿಗೆ ಸಪೋರ್ಟ್ ಮಾಡಿ ಬೆಳೆಸೋಂಥ ಕೆಲಸ ಇವತ್ತಿನ ಎಲ್ಲರ ಜವಾಬ್ದಾರಿ. ಹೌದು, RSS ಇರ್ಲದು ನಮ್ಮಲ್ಲೇ, ಅದು ಬಿಟ್ಟು ಹೋಗೋ ಅವಶ್ಯಕತೆಯೂ ಇಲ್ಲ, ಅದು ಕಿತ್ತು ಹೋಗೋ ಅವಶ್ಯಕತೆಯೂ ಇಲ್ಲ. ಅದ್ರ ವಿರೋಧಕ್ಕಾಗಿ ವಿರೋಧ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಬದಲಾವಣೆ ಆಗ್ತಾರೆ ಹಿಂದಿನ ನಾಳೆ ಆದರು. ಯಾಕಂದರೆ ಒಂದು ಅಧಿಕಾರಕ್ಕಾಗಿ ಸಾಕಷ್ಟು ಬದಲಾವಣೆ ಆಗ್ತಾ ಇದ್ದಾರೆ. ಅವರು ಮೂಲಭೂತವಾಗಿದ್ದಂಥ ಏನು ಗುಣವಾದಿತ್ತು ಇವತ್ತು ಎಷ್ಟೋ ಪ್ರಮಾಣ ಕಡಿಮೆ ಆಗಿದೆ. ಹೌದಪ್ಪ, ನಾವು ಕಾನೂನು ಸ್ಥಿತಿಗೆ ನಾವು ಅಧಿಕಾರ ಹಿಡಿಬೇಕಾಗಿದ್ದರೆ OBCಯನ್ನು SC ST ಇವ್ರನ್ನ ಒಲಿಸ್ಕೊಳ್ಳೇಬೇಕು ಅಂತೇಳಿ. ಮೈನಾರಿಟಿ ಬಗ್ಗೆ ಅವ್ರಿಗಿದೆ, ಅದರಲ್ಲೂ ಮುಸ್ಲಿಮರ ಬಗ್ಗೆ ಇರಲಿ, ಅವರು ತುಷ್ಟೀಕರಣ ಅಂತ ಕರ್ಕೊಳ್ಳಿ ಮತ್ತೇನು ಕರ್ಕೊಳ್ಳಿ, ಆ ಮಾತು ಬೇರೆ. ಆದರೆ ಇವತ್ತು ಉಳಿದ ಜಾತಿಗಳು ತಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ, OBC ಜಾತಿಗಳನ್ನ. ಹೌದು, ಅಧಿಕಾರಕ್ಕೆ ಬರಬೇಕಾದ್ರೆ ಇವೆಲ್ಲ ಬೇಕಾಗ್ತಾರೆ, ಅವರು ಒಪ್ಪಿಕೊಳ್ತಾ ಇದ್ದಾರೆ. RSS ಮತ್ತು RSS ಪ್ರಣೀತ BJP